ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತ ನಿಮ್ಗೆ ಆಲ್ರೆಡಿ ಏನಾಗೈತಿ, ಚತುರ್ಭುಜಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೇನೆ. ಅದ್ರೊಳಗೆ ನಾನು ಲಾಸ್ಟ್ ಇನ್ನೇನಿದು ಮಿಡ್ ಪಾಯಿಂಟ್ ಥಿಯರಮ್ ಅಥವಾ ಮಧ್ಯ ಬಿಂದು ಪ್ರಮೇಯವನ್ನ ಹೇಳ್ತಾ ಇದ್ದೆ. ಸೊ ಮಧ್ಯ ಬಿಂದು ಪ್ರಮೇಯ ಅಂದ್ರೆ ಏನು ಮೊದ್ಲು ನೋಡೋಣ. ಈಗ ಯಾವ ಪಾಠ ಹೇಳ್ರಿ? ಚತುರ್ಭುಜಗಳು, 9ನೇ ತರಗತಿಯ ಚತುರ್ಭುಜಗಳು ಅಥವಾ ಕ್ವಾಡ್ರಿಲ್ಯಾಟ್ರಲ್ಸ್. ಚತುರ್ಭುಜಗಳು, ಹೌದಾ? ಇದ್ರೊಳಗೆ ನಾನು ಈಗ ಲಾಸ್ಟ್ ಇದು ಬಂದಿದೆ. ಇದ್ ನೆಕ್ಸ್ಟ್ ಮುಗಿಸಿದ್ಮೇಲೆ ನಾನು ನೆಕ್ಸ್ಟ್ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ರೊಳಗೆ ಯಾವ್ದು ಹೇಳ್ರಿ? ಮಧ್ಯ ಬಿಂದು ಪ್ರಮೇಯ. ಮಧ್ಯ ಬಿಂದು ಪ್ರಮೇಯ. ಮಧ್ಯ ಬಿಂದು ಪ್ರಮೇಯ. ಅದಕ್ಕೆ ಏನಂತ ಕರಿತೇವೆ ನಾವು? ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕರಿತೇವಿ. ಸೊ ಮಿಡ್ ಪಾಯಿಂಟ್ ಥಿಯರಮ್ ಅಂದ್ರೆ ಏನಂದ್ರ, ನಿಮಗ್ ಜಸ್ಟ್ ಜನರಲ್ ಆಗಿ ಹೇಳ್ಬೇಕಂದ್ರ ಇಲ್ಲಿ ನೋಡ್ರಿ, ಒಂದು ಪ್ರಮೇಯ ಏನಿದೆ, ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅಂದ್ರ ಇಲ್ಲಿ ನೋಡ್ರಿ, ಮಿಡ್ ಪಾಯಿಂಟ್ ಥಿಯರಮ್ ಅಂದ್ರ ಇದೊಂದು ತ್ರಿಭುಜ ಇದೆ, ಕರೆಕ್ಟ್? ಇದು ಚತುರ್ಭುಜಗಳ ಪಾಠ ಇರ್ಬೋದು, ಬಟ್ ಇದು ಮಿಡ್ ಪಾಯಿಂಟ್ ಥಿಯರಮ್ ಅನ್ನೋದು ನಮಗೆ ಯಾವ್ದಕ್ಕೆ ಸಂಬಂಧಪಡ್ತೈತಿ ಅಂದ್ರೆ ಆಲ್ಮೋಸ್ಟ್ ತ್ರಿಭುಜಗಳಿಗೆ ಸಂಬಂಧಪಡ್ತೈತಿ. ಅವ್ರ ಏನ್ ಹೇಳಾರು? ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಇದೊಂದು ಬಾಹು ಎ ಬಿ ಸಿ ಅಂತ ಇದೆ. ಸೊ ಇದು ಒಂದು ಈ ಲೈನ್ ಇದ್ದು ಅಥವಾ ಈ ಬಾಹುವಿನ ಇದು ಮಧ್ಯ ಬಿಂದು, ಇದು ಕೂಡ ಮಧ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಹೇಳ್ತಾರ ಅವ್ರು. ಹೌದಾ? ಆ ಪ್ರಮೇಯ, ಮಧ್ಯ ಬಿಂದು ಪ್ರಮೇಯ ಏನ್ ಹೇಳ್ತೈತಿ ನಮಗ್ ಹೇಳ್ರಿ? ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅಂದ್ರ ಪ್ರಮೇಯ ಏನ್ ಹೇಳ್ರಿ? ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಮಧ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಕರೆಕ್ಟ್? ಅಂದ್ರ ಈ ಥಿಯರಮ್ ಏನ್ ಹೇಳ್ತೈತಿ, ನಾನು ಇದನ್ನ ಡಿಇ ಅಂತಾನು ಕೊಡ್ಬೋದು ಅಥವಾ ಇಎಫ್ ಅಂತ ಕೊಡ್ತೇನೆ. ಡಿಇ ಪ್ಯಾರಲಲ್ ಡಿಸಿ. ಗೊತ್ತಾಯ್ತಾ? ಇದು ಮಧ್ಯ ಬಿಂದು ಪ್ರಮೇಯ ಅಂದ್ರೇನು? ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇದು ಮಧ್ಯ ಬಿಂದು ಪ್ರಮೇಯ ನಮಗ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಇದೆ, ಯಾವುದಂತ ನೋಡೋಣ. ಇನ್ನೊಂದು ಯಾವ್ದಿದೆ ನೋಡ್ರಿ ಇಲ್ಲಿ. ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯ ಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಹೌದಾ? ಅದು ಸೇಮ್ ಇದೇ ರೀತಿ, ಅದನ್ನ ಸ್ವಲ್ಪ ಅವರು ಮಾಡಿಫೈಡ್ ಮಾಡಿ ಕೊಟ್ಟಿದ್ದಾರೆ. ಅದೇನು ಡಿಫ್ರೆನ್ಸಿಯೇಷನ್ ಇಲ್ಲ ನಮಗ್. ಹೌದಾ? ಒಂದು ತ್ರಿಭುಜದ ಒಂದು ಬಾಹುವಿಗೆ ಮಧ್ಯ ಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಅದು ಯಾವ ರೀತಿ ಡೈಗ್ರಾಮ್ ಇದೆ ಅಂತ ಒಂದ್ಸಲ ಹಾಕ್ತೇನೆ ನೋಡ್ರಿ, ಜಸ್ಟ್ ಹಾಕ್ತೇನೆ, ಏನು ಬರ್ಸಲ್ಲ. ಕರೆಕ್ಟ್? ಇದು ಯಾವ್ದು ಹೇಳ್ರಿ? ಇದು ಎ ಬಿ ಸಿ ಅಂತ ಇದೆ, ಕರೆಕ್ಟ್? ಆಮೇಲೆ ಇಲ್ಲೊಂದು ಲೈನ್ ಅನ್ನ ಹಾಕಿದ್ದಾರೆ ಅವರು. ಇವು ಮಧ್ಯ ಬಿಂದು ಇಲ್ಲೇ ಏನಾಗಿದ್ದು ಸಮಾಂತರವಾಗಿದ್ದಿ. ಹೌದಾ? ಮಧ್ಯ ಬಿಂದು ಇಲ್ಲಿ ಸಮಾಂತರವಾಗಿತ್ತು. ಈ ಲೈನ್ ಸುಮ್ಮನೆ ಇದು. ಹೌದಾ? ಇದು ಮೂರನೇ ಬಾಹು. ಇದನ್ನ
ಅರ್ಧ ಸ್ಥಿತಿ ಅಂತ ಹೇಳಿದಾರ ಅವ್ರು. ಸೇಮ್ ಒಂದೇ ನಮಗ್ ಮೇನ್ ಮಧ್ಯ ಬಿಂದು ಪ್ರಮೇಯ ಏನ್ ಅನ್ನೋದು ಗೊತ್ತಾಗೈತಿ ಈಗ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಒಂದ್ ಅಭ್ಯಾಸ ಮಾಡ್ತೇನೆ, ಉಳ್ದುದ್ ನೀವ ಮಾಡ್ರಿ, ಈಸಿ ಅದಾವು. ಗೊತ್ತಾಗ್ಲಿಲ್ಲ ಅಂದ್ರ ನಾ ಹೇಳ್ತೇನೆ. ಅರ್ಥ ಆಯ್ತಾ? ಯಾವ್ದದು ಎಕ್ಸಸೈಸ್ ಯಾವ್ದಂದ್ರ 7.2 ಅಭ್ಯಾಸ 7.2 7.2 ಅಂತ ಇದೆ. ಸೊ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ABCD ಒಂದು ಚತುರ್ಭುಜ. ABCD ಒಂದು ಚತುರ್ಭುಜ. AB BC CD ಮತ್ತು DA ಬಾಹುಗಳ ಮಧ್ಯ ಬಿಂದುಗಳು ಕ್ರಮವಾಗಿ PQRS ಆಗಿವೆ. AC ಕರ್ಣ ಆದರೆ SR ಪ್ಯಾರಲಲ್ AC ಮತ್ತು SR ಇಸ್ ಈಕ್ವಲ್ ಟು ಹಾಫ್ AC. ಆಮೇಲೆ PQ ಇಸ್ ಈಕ್ವಲ್ ಟು SR. PQRS ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ. ಇಲ್ಲಿ ನೋಡ್ರಿ, ನಾವೊಂದು ಇದೊಂದು ಡಯಾಗ್ರಾಮ್ ಹಾಕ್ತೀನಿ ಈಗ. ಹೌದಾ? ಕರೆಕ್ಟ್. ಅವ್ರು ಏನ್ ಹೇಳಿದರು? ABCD ಒಂದು ಚತುರ್ಭುಜ. ABCD ಒಂದು ಚತುರ್ಭುಜ. ಆಮೇಲೆ AB BC CD ಮತ್ತು DA ಮಧ್ಯ ಬಿಂದುಗಳು ಕ್ರಮವಾಗಿ AB ಗೆ P, ನೆಕ್ಸ್ಟ್ ಇಲ್ಲೇ BC ಗೆ Q, ಇಲ್ಲೇ R, ಇದು S. ಹೌದಾ? ಇವು ಮಧ್ಯ ಬಿಂದುಗಳಂತ. ಈ ಮಧ್ಯ ಬಿಂದುಗಳನ್ನ ನಾವು ಈ ರೀತಿ ನಾನು ಸೇರಿಸ್ತೇನೆ ನೋಡ್ರಿ. ಕರೆಕ್ಟ್? ಈ ರೀತಿ ಸೇರಿಸಿದೆ. ಆಮೇಲೆ ಇನ್ನೂ ಒಂದು ಹೇಳಿದಾರ ಅವರು, ಏನಂದ್ರ AC ಕರ್ಣ. ಇದು AC ಅನ್ನೋದು ನಮಗ ಕರ್ಣ ಆಗತ್ತ, ಡಯಾಗ್ನಲ್ಸ್ ಅಂತ ಆಗತ್ತ. ಕರೆಕ್ಟ್? ಹೌದಾ? ಇದು ನಮ್ದು AC ಕರ್ಣ. ಕರೆಕ್ಟ್? ಈಗ ಏನ್ ಮಾಡಿದಾರು, ಒಂದೊಂದು ಪ್ರೂವ್ ಮಾಡೋಣಂತ. ಯಾವ ರೀತಿ ಅಂತ ನೋಡೋಣಂತ. ಸೊ ADC ತ್ರಿಭುಜ ADC ಯಲ್ಲಿ S ಮತ್ತು R ಗಳು DA ಮತ್ತು CD ಬಾಹುಗಳ ಮಧ್ಯ ಬಿಂದುಗಳು. S ಮತ್ತು R ಗಳು AD ಅಥವಾ DA ಮತ್ತು CD ಬಾಹುಗಳ ಮಧ್ಯ ಬಿಂದುಗಳು. ಕರೆಕ್ಟ್? ಅಲ್ಲಿ S ಮತ್ತು R ಗಳು AD ಮತ್ತು CD ಬಾಹುಗಳ ಮಧ್ಯ ಬಿಂದುಗಳು. ಕರೆಕ್ಟ್? ಮಧ್ಯ ಬಿಂದುಗಳು. Therefore, SR parallel AC. ಜಸ್ಟ್ ನೀವು ಚಿತ್ರ ನೋಡಿದ್ರ ಗೊತ್ತಾಗ್ತೈತಿ ನಿಮ್ಗ. ಒಂದ್ಸಲ ಲೈನ್ ಎಳ್ದವಿ ಅಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ. SR ಪ್ಯಾರಲಲ್ AC ಅಂತ ಬರಿಬಹುದು ನಾವು. SR ಪ್ಯಾರಲಲ್ AC and SR is equal to half AC. ಹೌದಾ? SR ಪ್ಯಾರಲಲ್ AC ಅಂತ ಬರ್ದಿವಿ. ಜಸ್ಟ್ ನಿಮ್ಗೆ ಚಿತ್ರ ನೋಡಿದ್ರೆ ಗೊತ್ತಾಗ್ತೈತಿ AC ದ ಅರ್ಧ ಏನಿದೆ ಹೇಳ್ರಿ? SR ಇದೆ. ಸೊ ಅದಕ್ಕ SR is equal to half AC. ನೀವು ಬುಕ್ ನೋಡ್ತಾ ಇರಿ, ಅದ್ರಾಗ ಫಸ್ಟ್ನೇದನ್ನ ಅವ್ರು ಏನ್ ಕೇಳಿದಾರ ನಾವು ಅದನ್ನ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ತ್ರಿಭುಜ ABC ನಲ್ಲಿ P ಮತ್ತು Q ಬಿಂದುಗಳು AB ಮತ್ತು BC ಯ ಬಾಹುಗಳ ಮಧ್ಯ ಬಿಂದುಗಳು. ಅರ್ಥ ಆಯ್ತಾ? P ಮತ್ತು Q ಗಳು AB ಮತ್ತು BC. ಹೌದಾ? P ಮತ್ತು Q ಗಳು AB ಮತ್ತು BC ಬಾಹುಗಳ ಮಧ್ಯ ಬಿಂದುಗಳು. ಸೇಮ್ ಇಲ್ಲಿ ಫಸ್ಟ್ ಏನ್ ನಾವು ಪ್ರೂವ್ ಮಾಡಿವಲ್ಲ ಅದೇ ರೀತಿ. Therefore, PQ parallel AC. ಅರ್ಥ ಆಯ್ತಾ? PQ parallel AC and PQ is equal to half AC. ಅಂದ್ರ AC ನ ಅರ್ಧ ಏನಿದೆ ಹೇಳ್ರಿ? PQ ಇದೆ ಅಂತ ಅರ್ಥ. ಕರೆಕ್ಟ್? Therefore, ನೋಡ್ರಿ, ಸಮೀಕರಣ ಇದನ್ನ 1 ಅಂತ ತಗೊಳ್ಳೋಣ, ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸೊ 1 ಮತ್ತು 2 ರಿಂದ
ಎರಡರಿಂದ. ಇಲ್ಲಿ ಏನಾಯ್ತು ನಮ್ಗ ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂತ ಆಯ್ತು. ಸೊ ಇಲ್ಲಿ ಹಾಫ್ ಎ ಸಿ ಇವೆರಡು ಈಕ್ವಲ್ ಟು ಆದಾಗ ಆಟೋಮೆಟಿಕ್ಲಿ ನಮಗೆ ಏನಾಗತ್ತೆ ಹೇಳ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂತ ಆಯ್ತು. ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್. ಹೌದಾ? ದೇರ್ ಫೋರ್ ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗ, ಪಿ ಕ್ಯೂ ಪ್ಯಾರಲಲ್ ಎಸ್ ಆರ್ ಅಂತಿದೆ ಇಲ್ಲಿ. ಹೌದಾ? ಪಿ ಕ್ಯೂ ಪ್ಯಾರಲಲ್ ಎಸ್ ಆರ್. ಎಸ್ ಆರ್ ಕರೆಕ್ಟ್. ಅದೇ ರೀತಿ ಆರ್ ಕ್ಯೂ ಪ್ಯಾರಲಲ್ ಎಸ್ ಪಿ. ಹೌದಾ? ಇದನ್ನ ರಬ್ ಮಾಡಬಹುದು ಸ್ವಲ್ಪ ನಾನು. ಸೊ ಅದೇ ರೀತಿ ಸಿಮಿಲರ್ಲಿ, ಹೌದಾ, ಆರ್ ಕ್ಯೂ ಪ್ಯಾರಲಲ್ ಎಸ್ ಪಿ. ಆರ್ ಕ್ಯೂ ಪ್ಯಾರಲಲ್ ಎಸ್ ಪಿ ಅಂತ ಆಯ್ತು. ಸೊ ಲಾಸ್ಟ್ ನಮ್ದವ್ರು ಏನ್ ಪ್ರೂವ್ ಮಾಡಂತ ಹೇಳಿದ್ರು ಹೇಳ್ರಿ, ಇವೆಲ್ಲಾ ಈಕ್ವಲ್ ಟು ಆದು ಅಂದ್ರ, ಎಲ್ಲಾ ಬಾಹುಗಳು ಈಕ್ವಲ್ ಟು ಆದು ಅಂದ್ರ, ನಿಮಗ ಲಾಸ್ಟ್ ಟೈಮ್ ಹೇಳಿದೆ ನಾನು, ಒಂದು ತ್ರಿಭುಜದ ಎಲ್ಲಾ ಬಾಹುಗಳು ಸಮಾಂತರವಾಗಿದ್ವು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮ ಆಗಿದ್ವು ಅಂದ್ರ ಅದಕ್ಕ ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೆಲೋಗ್ರಾಮ್ ಅಂತ ನಾವು ಕರಿತೇವೆ. ದೇರ್ ಫೋರ್ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ. ಅವ್ರು ನಮಗ್ ಕೇಳಿದ್ದ ಏನಂತ ಹೇಳಿದ್ರು ಹೇಳ್ರಿ, ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ ಅಥವಾ ಪ್ರೂವ್ ಮಾಡ್ರಿ ಅಂತ ಕೇಳಿದ್ರು. ಸೊ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಕರೆಕ್ಟ್. ಅರ್ಥ ಆಯ್ತು? ಇದು ಈಸಿ ಇದೆ. ಸೊ ಇಲ್ಲಿಗೆ ಇದು ಚತುರ್ಭುಜಗಳು ಅನ್ನೋ ಒಂದು ಪಾಠ ನಿಮ್ಗ ಮುಗೀತು. ಇದರ ನೆಕ್ಸ್ಟ್ ಪಾಠವನ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇದು ಮಿಡ್ ಪಾಯಿಂಟ್ ಒಂದು ಇದನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲಿದೆ ನೋಡಿ. ಹೌದಾ? ಇದು ಮಿಡ್ ಪಾಯಿಂಟ್ ಕರೆಕ್ಟ್. ಅವ್ರು ಏನ್ ಹೇಳಿದಾರ ನೋಡ್ರಿ, ಇಲ್ಲೇ ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಅಂದ್ರೆ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳು ಡಿ ಮತ್ತು ಇ ಅನ್ನೋದು ನಮಗ್ ಏನ್ ಹೇಳ್ರಿ, ಮಧ್ಯ ಬಿಂದು. ಅರ್ಥ ಆಯ್ತಾ? ಅದ್ರ ನೆಕ್ಸ್ಟ್ ಅದ ಏನಾಗಿರ್ತದಂತ, ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತೈತಿ. ಸಮಾಂತರವಾಗಿ ಇಲ್ಲಿ ಚಿತ್ರ ನೋಡಿದ್ರ ನಿಮ್ಗ ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಆಮೇಲೆ ಇದೇನಾಗಿದೆ ನೋಡ್ರಿ, ಇಲ್ಲಿ ಏನೈತೆ, ಲೆಂತ್ ಆಫ್ ಡಿ ಈಸ್ 2.03. ಡಿ ಎಷ್ಟೈತಿ, 2.0. ಆಮೇಲೆ ಎಷ್ಟಿದೆ ಇದು, ಎ ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು 4.06. ಅಂದ್ರ ಇದ್ರ ಅರ್ಧ ಇದಿರ್ತೈತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾನ್ ಮಿಡ್ ಪಾಯಿಂಟ್ ನಿಮ್ಗ ಹೇಳಿದ್ನಲ್ಲ, ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯ ಬಿಂದುಗಳು. ಈಗ ಎ ಸಿ ಯ ಮಧ್ಯ ಬಿಂದು ಏನಾಗಿದೆ ನಮ್ಗ, ಡಿ ಆಗಿದೆ. ಆಮೇಲೆ ಬಿ ಸಿ ಯ ಮಧ್ಯ ಬಿಂದು ಏನಾಗಿದೆ, ಇ ಆಗಿದೆ. ಇದು ಎರಡೂನು ಬಾಹುಗಳ ಏನಿದನ್ನ ಸೇರಿಸ್ತೇವಲ್ಲ ರೇಖಾಖಂಡ, ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತೈತಿ. ನೀವ್ ಅದನ್ನ ಬೇಕಾದಂಗ ನೀವು ಚೇಂಜ್ ಮಾಡಿದ್ರು ಇರ್ತೈತಿ ನೋಡ್ರಿ. ಇಲ್ಲಿ ಯಾವ ರೀತಿ ಇರ್ತೈತಿ ನೋಡ್ರಿ, ಇಲ್ಲಿ ಅದು ತಾನ ಚೇಂಜ್ ಆಗ್ತಾ ಇದೆ. ಅದು ಅರ್ಥಾಯ್ತಾ? ಕರೆಕ್ಟ್. ಈಗ ನಾನು ಸ್ಟಾಪ್ ಮಾಡ್ಲಿ. ಹಾ ನೋಡ್ರಿ, ಇಲ್ಲಿ ನೋಡ್ರಿ, ಇದ್ರ ಅರ್ಧ ಇದಿರ್ತೈತಿ. 9.03 ಇದ್ದಾಗ ಇದು ಎಷ್ಟಿದೆ ನೋಡ್ರಿ, 4.52 ಇದೆ. ಆಲ್ಮೋಸ್ಟ್ ಅದೇನಾಗತ್ತೆ ಹೇಳ್ರಿ, ಇದ್ರದ್ದು ಅರ್ಧ ಇರ್ತೈತಿ. ಇಲ್ಲಿ ಬರ್ದಾರ ನೋಡ್ರಿ, ಲೆಂತ್ ಆಫ್ ಡಿ ಈಸ್ 4.52 ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಬಿ. ಅಂದ್ರ ಆ ಎ ಬಿ ಯ ಅರ್ಧ ಇದಿರ್ತೈತಿ. ಇನ್ನು ಸ್ವಲ್ಪ ಸ್ಟಾರ್ಟ್ ಮಾಡಬಹುದು ನಾನು, ನೋಡ್ತೀರಿ? ಕರೆಕ್ಟ್. ಮತ್ತೆ ಸ್ಟಾಪ್ ಮಾಡ್ಲಿ. ಇಲ್ಲಿ ನೋಡ್ರಿ 5.55 ಇದೆ. ಆಮೇಲೆ ಇದು ಎಷ್ಟಿಗಿದೆ, 2.78 ಇದೆ. ಇದು ನಿಮಗ ಅಷ್ಟು ಇದನ್ನೇನು ಅವರು ಸಿಲೆಬಸ್ ಒಳಗೆ ಕೊಟ್ಟಿಲ್ಲ. ಬಟ್ ಇದೇನು ಸಮಾಂತರವಾಗಿದ್ದು ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ನಾನು ನಿಮ್ಗ ಇಷ್ಟ ತೋರಿಸಿದೆ. ನಿಮ್ಗ ಅರ್ಥ ಆಯ್ತಾ? ಇದನ್ನ ಇನ್ನೊಂದ್ಸಲ ನೋಡ್ಬೋದು ನೋಡ್ರಿ. ಇದು ಪೂರ್ತಿ ಹಿಂಗಾತ್. ಕರೆಕ್ಟ್. ಮತ್ ಬರ್ತೈತಿ ನೋಡ್ರಿ. ಸೊ ನೋಡ್ರಿ ಇಲ್ಲಿ ಮಿಡ್ ಪಾಯಿಂಟ್, ನೀವ್ ಅದ್ ಏನ್ ಮಾಡಿದ್ರು ಮಿಡ್ ಪಾಯಿಂಟ್ ಕರೆಕ್ಟ್ ನೋಡ್ರಿ. ಇಲ್ಲಿ ನೋಡ್ರಿ 8.6 ಇದೆ. ಇದ್ರ ಅರ್ಧ ಎಷ್ಟಾಗತ್ ನೋಡ್ರಿ, 4.3 ಇರ್ತೈತಿ. ಅಥವಾ ಇದನ್ನ ಡಬಲ್ ಮಾಡ್ರಿ, ಇದು ಎಷ್ಟು ಇರ್ತೈತಿ, 8.6 ಇರ್ತೈತಿ. ಬಟ್ ಸಮಾಂತರವಾಗಿರ್ತಾವ ಅನ್ನೋದು ನಮಗ ಗೊತ್ತಾಯ್ತು. ಅರ್ಥ ಆಯ್ತಾ? ಇಲ್ಲಿಗೆ ಅದು ಚತುರ್ಭುಜಗಳನ್ನು ಪಾಠ ಮುಗೀತು. ಇದ್ರ ನೆಕ್ಸ್ಟ್ ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರ, ಇನ್ನು ನೆಕ್ಸ್ಟ್ ಪಾಠ ಯಾವ್ದು ಬರ್ತೈತೆ ಅಂದ್ರ ಹೆರಾನ್ಸ್ ಫಾರ್ಮುಲಾ ಅಥವಾ
ಹೆರಾನನ ಸೂತ್ರಗಳು ಅಂತ ಒಂದು ಪಾಠ ಇದೆ ನಿಮ್ಗೆ. ಇಲ್ಲಿಗೆ ನಿಮ್ದು ಇದ್ರೊಳಗೆ ಇನ್ನು ನಾನು ಕನ್ಸ್ಟ್ರಕ್ಷನ್ ಹೇಳ್ಬೇಕು, ಬಟ್ ಇದು ಭಾಗ 1 ನಿಮ್ದು ಮುಗೀತು. ಇದ್ರ ನೆಕ್ಸ್ಟ್ ನಾನೀಗ ಪಾರ್ಟ್ 2 ಇಂದ 9th ಒಳಗಿಂದ ಪಾರ್ಟ್ 2 ಅಭ್ಯಾಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ್ದಂದ್ರದು ಹೆರಾನನ ಸೂತ್ರ ಅಥವಾ ಹೆರಾನ್ಸ್ ಫಾರ್ಮುಲಾ. ನೆಕ್ಸ್ಟ್ ಪಾಠ ಯಾವ್ದು ಹೇಳ್ರಿ? ಹೆರಾನ್ ಸೂತ್ರ ಅಥವಾ ಹೆರಾನ್ಸ್ ಫಾರ್ಮುಲಾ. ಕರೆಕ್ಟ್. ಇದಕ್ಕೆ ನಾವೇನಂತ ಹೆರಾನ್ಸ್ ಫಾರ್ಮುಲಾ ಅಥವಾ ಹೆರಾನನ ಸೂತ್ರ. ಈ ಸೂತ್ರ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಏನಾಗಿದೆ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಗೊತ್ತಿದೆ ನಿಮಗ. ಈಗ ಇದನ್ನ ನಾವು ಯಾವ್ದಕ್ ಬಳಸ್ತಾ ಇದ್ದೀವಿ ಅಂದ್ರೆ ಇದೊಂದು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಗೊತ್ತೈತೆ ನಿಮಗ? ತ್ರಿಭುಜದ ವಿಸ್ತೀರ್ಣ ಅಂದ್ರ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅದರದ್ದು ಸೂತ್ರ ಏನಿದೆ ಹೇಳ್ರಿ? 1/2 ಪಾದ ಇಂಟು ಎತ್ತರ ಅಥವಾ BH ಅಂತ ಆಗತ್ತ. ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್ ಅಂತ. ಸೊ ನಮಗ ಅವಾಗ ಏನಾಗತ್ತ, ಈಗ ಒಂದು ತ್ರಿಭುಜವನ್ನ ಒಂದ್ ಸೆಕೆಂಡ್ ABC ಇಲ್ಲಿ ಫಾರ್ ಎಕ್ಸಾಂಪಲ್ D ಅಂತ ಕೊಡ್ತೇನೆ ನಾನು. ಅರ್ಥ ಆಯ್ತಾ? ನಿಮಗ್ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಾದ್ರ ನಮಗ್ ಏನ್ ಗೊತ್ತಾಗ್ಬೇಕು ಹೇಳ್ರಿ? ಎತ್ತರ ಗೊತ್ತಾಗ್ಬೇಕು. ಪಾದ ಅಂತೂ ಆಲ್ಮೋಸ್ಟ್ ಗೊತ್ತಿರ್ತೈತಿ, ಬಟ್ ಎತ್ತರ ಒಂದೊಂದ್ ತ್ರಿಭುಜ ಒಳಗ ನಾನೀಗ ಈಗ ಕೊಟ್ಟೆ. ನೀವು ತ್ರಿಭುಜ ಅಂದ್ರೆ ಜಸ್ಟ್ ನಾವ್ ಹಿಂಗ್ ಬರ್ದ್ರು ಇದು ತ್ರಿಭುಜ, ಬಟ್ ಇದ್ರ ಎತ್ತರ ನಮಗ ಗೊತ್ತಾಗುದಿಲ್ಲ. ಎತ್ತರ ಗೊತ್ತಿತ್ತು ಕೊಟ್ಟಿದ್ರು ಅಂದ್ರೆ ನಾವು ಈಸಿಲಿ ಇದು ಮೊದ್ಲಿಂದನೂ ನಮಗಿರುವಂತಹ ಯಾವ್ದು ಹೇಳ್ರಿ? ತ್ರಿಭುಜದ ವಿಸ್ತೀರ್ಣ ಏನು ಕಂಡು ಹಿಡಿದು ಏರಿಯಾ ಆಫ್ ಟ್ರಯಾಂಗಲ್. ಇದ್ರ ಸೂತ್ರ ಏನಾಗಿದೆ ನಮಗ? 1/2 ಪಾದ ಇಂಟು ಎತ್ತರ ಅಥವಾ ಬೇಸ್ ಇಂಟು ಹೈಟ್ ಅನ್ನೋದು ನಮಗ್ ಗೊತ್ತೈತಿ. ಬಟ್ ನಮಗ ಸಮ್ ಟೈಮ್ಸ್ ಏನಾಗತ್ತ, ನಮಗ್ ಎತ್ತರ ಕೊಟ್ಟಿರುದಿಲ್ಲ. ಎತ್ತರ ಕೊಡ್ಲಾಗ ನಾವು ಯಾವ ರೀತಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅನ್ನೋದು ನಮಗ ಪ್ರಾಬ್ಲಮ್ ಆಯ್ತು. ಸೊ ಇದನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ ನಾವ್ ಏನ್ ಮಾಡಿದ್ರು, ಹೆರಾನ್ ಅನ್ನೋರು ಈ ಸೂತ್ರವನ್ನ ನಮಗ್ ಕೊಟ್ರು. ಆ ಸೂತ್ರದಿಂದ ನಾವು ಈಸಿಲಿ ಅವ್ರ ಎತ್ತರ ಕೊಟ್ರು ನಾವೇನ್ ಮಾಡ್ಬೋದು, ಕೊಟ್ರು ಆಯ್ತು, ಕೊಡದೇ ಇದ್ರು ನಾವೇನ್ ಮಾಡ್ಬೋದು, ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಆಮೇಲೆ ಡೇ ಟು ಡೇ ಲೈಫ್ ಒಳಗ ಅದು ಯಾವ್ದೋ ಒಂದು ತ್ರಿಭುಜಾಕಾರದೊಳಗೆ ಇತ್ತಪ್ಪ ಅಂದ್ರ ನಿಮಗ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಅವರು ನೋಡಿ ಡೇ ಟು ಡೇ ಲೈಫ್ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಅವ್ನು ಯಾವ ರೀತಿ ನಾವು ಏರಿಯಾಸ್ ಗಳನ್ನ ಕಂಡು ಹಿಡಿಬೇಕು ಅನ್ನೋದು ನಮಗೆ ಈಸಿಲಿ ಹೆರಾನ್ ಸೂತ್ರದ ಮುಖಾಂತರ ನಮಗೆ ಈಸಿ ಆಯ್ತು. ಸೊ ಅದಕ್ಕ ಹೆರಾನ್ ಸೂತ್ರವನ್ನ ಕಲಿಯೋಣಂತ. ಏನ್ಪಾ ಇದು ಹೆರಾನ್ ಸೂತ್ರ ಅಂದ್ರ ಇನ್ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಇದು ಒಂದು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ಯಾವಾಗ ಹೇಳ್ರಿ? ನಮಗ ತ್ರಿಭುಜದ ಎತ್ತರವನ್ನ ಕೊಡ್ಲೇ ಇದ್ದಾಗ ನಾವ್ ಇದನ್ನ ಏನ್ ಮಾಡಿದ್ರು, ಹೆರಾನ್ ಅನ್ನೋರು ಈ ಸೂತ್ರವನ್ನ ಕಂಡುಹಿಡಿದ್ರು. ಅದು ಯಾವ ಸೂತ್ರ ಏನು ಅಂತ ನೋಡೋಣಂತೀಗ. ಹೌದಾ? ಹೆರಾನನ ಸೂತ್ರ ಯಾವುದು ಅಥವಾ ಹೆರಾನ್ಸ್ ಫಾರ್ಮುಲಾ ಏನಿದೆ ಅಂತ ನೋಡೋಣಂತ. ಹೆರಾನ್ಸ್ ಫಾರ್ಮುಲಾ ಏನಿದೆ ಅರ್ಥಾಯ್ತಾ? ಇಲ್ಲಿ ನೋಡ್ರಿ, ತ್ರಿಭುಜದ ವಿಸ್ತೀರ್ಣ ಅಥವಾ ಏರಿಯಾ ಆಫ್ ಟ್ರಯಾಂಗಲ್. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ. ಹೌದಾ? ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇದು ನಮ್ದೇನ್ ಹೇಳ್ರಿ? ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಹೆರಾನ್ಸ್ನ ಸೂತ್ರ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗ ಮಲ್ಟಿಪಲ್ ಚಾಯ್ಸ್ ಒಳಗದು ಕೇಳ್ತಿರ್ತಾರ. ಅವಾಗ ಕೊಡುವಾಗ ನಿಮಗ್ ಕನ್ಫ್ಯೂಸ್ ಆಗ್ಲಿ ಅಂತ ಏನ್ ಮಾಡ್ತಾರೋ, ಇಲ್ಲಿ ಮೈನಸ್ ಚಿಹ್ನೆ ಇದಲ್ಲ ಅದನ್ನ ಪ್ಲಸ್ ಅಂತ ಕೊಟ್ಟಿರ್ತಾರೋ. ಅರ್ಥ ಆಯ್ತಾ? ಆಮೇಲೆ ನೀವ ಕನ್ಫ್ಯೂಸ್ ಆಗಿನೂ ಪ್ಲಸ್ ಬರೆಯುವಂತಹ ಚಾನ್ಸ್ ಬಾಳ ಇರ್ತೈತಿ. ಅದಕ್ಕೆ ನೀವು ನೀಟಾಗಿ ಇವನ್ನ ನೆನ್ಪಿಟ್ಕೋಬೇಕು. ಹಂಗಾದ್ರೆ ಹೆರಾನ್ಸ್ನ ಸೂತ್ರ ಅಥವಾ ಹೆರಾನನ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ಹೇಳ್ರಿ? ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಎಸ್ ಅನ್ನೋದು ಏನಾಯ್ತು ಅಂದ್ರೆ ನಮಗ ಎಸ್ ಇಸ್ ಈಕ್ವಲ್ ಟು ಇದು ತ್ರಿಭುಜದ ಸುತ್ತಳತೆ. ತ್ರಿಭುಜದ ಸುತ್ತಳತೆಯನ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರ A plus B plus C divided by 2.
ಹೌದಾ? ಎಸ್ ಅಂದ್ರ ಈಗ ನಮಗವರು ನೀವು ಪ್ರಾಬ್ಲಮ್ ಮಾಡುವಾಗ ನಿಮಗ ಐಡಿಯಾ ಬರ್ತೈತಿ. ತ್ರಿಭುಜದ 3 ಬಾಹುಗಳನ್ನ ಕೊಟ್ಟಿರ್ತಾರೋ ಆ 3 ಬಾಹುಗಳನ್ನ ಪ್ಲಸ್ ಮಾಡಿ ನಾವೇನ್ ಮಾಡಬಹುದು, ಡಿವೈಡೆಡ್ ಬೈ 2 ಮಾಡಿದಾಗ ನಮಗ ಎಸ್ ಉತ್ತರ ಬರ್ತೈತಿ. ಆಮೇಲೆ ಎ ಮತ್ತ ಬಿ ಸಿ ಗಳು ಏನಾಗಿರ್ತಾವಂದ್ರ ತ್ರಿಭುಜದ 3 ಬಾಹುಗಳು. ಅರ್ಥ ಆಯ್ತಾ? ಇದು ನಮ್ದ ಎಸ್ ಇಸ್ ಈಕ್ವಲ್ ಟು ಏನಾಯ್ತು, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಆಯ್ತು. ಆಮೇಲೆ ಎ ಬಿ ಸಿ ಅವೇನವು ಹೇಳ್ರಿ, ತ್ರಿಭುಜದ 3 ಬಾಹುಗಳು. ತ್ರಿಭುಜದ 3 ಬಾಹುಗಳು. 3 ಬಾಹುಗಳು. ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ನಿಮಗ ಐಡಿಯಾ ಬರ್ತೈತಿ. ಅರ್ಥ ಆಯ್ತಾ? ಇದು ತ್ರಿಭುಜದ ಹೆರಾನ್ ಅನ್ನ ಸೂತ್ರ ಏನೇನೈತಿ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಆಮೇಲೆ ಎಸ್ ಇಸ್ ಈಕ್ವಲ್ ಟು ಇದ್ರೊಳಗೆ ಎಸ್ ಅನ್ನೋದು ಏನಂದ್ರ ತ್ರಿಭುಜದ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಆಮೇಲೆ ಎ ಬಿ ಸಿ ಗಳು ಏನಂದ್ರವು ತ್ರಿಭುಜದ 3 ಬಾಹುಗಳು. ಅರ್ಥ ಆಯ್ತಾ? ಹೆರಾನ್ ನ ಫಾರ್ಮುಲಾ ಏನಾಯ್ತು ನೋಡ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ, ಅಭ್ಯಾಸಕ್ಕೆ ಹೋಗೋಣ. ಇವಾಗ ಅಭ್ಯಾಸ 8.1 ಅಥವಾ ಎಕ್ಸರ್ಸೈಸ್ 8.1. ಅಭ್ಯಾಸ 8.1. ಹೌದಾ? ಕ್ವಶನ್ ಏನಿದೆ ಅಂತ ಓದ್ತೇನೆ ನೋಡ್ರಿ ಒಂದ್ಸಲ ನಾನು. ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ. ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಹೆರಾನನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಅದರ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ? ಹೌದಾ? ಇಲ್ಲಿ ನೋಡ್ರಿ, ನಿಮಗ ಈಗ ಸ್ಕೂಲ್ ಒಳಗೆ ಏನಾಗಿರ್ತೈತಿ, ಸ್ವಲ್ಪ ರೋಡ್ ಸೈಡ್ ಇರುವಂತಹ ಸ್ಕೂಲ್ಗಳಿಗೆ ಏನಾಗಿರ್ತೈತಿ, ಫುಲ್ ಸ್ಪೀಡ್ ಒಳಗೆ ಗಾಡಿ ಬರ್ತಿರ್ತಾವ. ಅಲ್ಲಿ ಹಂತಲ್ಲಿ ಏನಾಗಿರ್ತೈತಿ, ಸ್ವಲ್ಪ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದೆ ಶಾಲೆ ಇದೆ ಯಾಕೆ ಅದನ್ನ ಆ ವರ್ಡ್ ಅನ್ನ ಅವರಲ್ಲಿ ಯಾಕ ಅದ್ರದ್ದು ಫಲಕವನ್ನ ಅಥವಾ ಬೋರ್ಡ್ ಅನ್ನ ಯಾಕೆ ಹಾಕಿರ್ತಾರಂದ್ರ, ಮಕ್ಕಳು ಬರ್ತಿರ್ತಾರೋ ಅವ್ರ ಗಾಡಿ ಫುಲ್ ಸ್ಪೀಡ್ ಒಳಗ್ ಬಂದ ಆಕ್ಸಿಡೆಂಟ್ ಆಗುವಂತಹ ಚಾನ್ಸ್ ಬಾಳ ಇರ್ತೈತಿ. ಅದ ಶಾಲೆ ಇದೆ ಅಂದ್ರ ಅವ್ರಿಗೆ ಡ್ರೈವರ್ಸ್ ಗಳಿಗೆ ಸ್ವಲ್ಪ ಏನಾಗುತ್ತ, ಎಚ್ಚರಿಕೆ ಆಗತ್ತ. ಶಾಲೆ ಇದೆ ಅಂದ್ರ ಮಕ್ಕಳು ಅಡ್ಡ ಬರ್ತಿರ್ಬಹುದು, ಅವಾಗ ನಾವು ಸ್ಲೋ ಹೋಗ್ಬೇಕು ಅನ್ನೋದು ಅವ್ರಿಗೆ ಪ್ರಜ್ಞೆ ಬರ್ತೈತಿ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿರ್ತಾರೋ ಈ ರೀತಿ ಒಂದು ಬೋರ್ಡ್ ಹಾಕಿದ್ರಂತ. ಆ ಬೋರ್ಡ್ ಯಾವ ರೀತಿ ಇದೆ ಅಂದ್ರೆ ನಮಗ ಹೌದಾ, ಇದೊಂದು ಬೋರ್ಡ್, ಇದು ಬೋರ್ಡು. ಇಲ್ಲಿ ಏನಿದೆ ಅಂದ, ಮುಂದೆ ಶಾಲೆ ಇದೆ ಅಂತ ಬರ್ದಾರ ಅವರು. ಮುಂದೆ ಶಾಲೆ ಇದೆ. ಹೌದಾ? ಸ್ವಲ್ಪ ಶಾರ್ಟ್ ಕಟ್ ಆಗಿ ಬರ್ದೇನೆ. ಸೊ ಅದು ಯಾವುದು ತ್ರಿಭುಜಾಕಾರದಲ್ಲಿದೆ ಅಂತ ಹೇಳಿದ್ರು. ಕರೆಕ್ಟ್? ಸಮಬಾಹು, ಅದು ಸಮಬಾಹು ತ್ರಿಭುಜ ಅಂದ್ರ 3 ಬಾಹುಗಳು ಸಮ ಇದಾವು. ಆ ಸಮಬಾಹು ತ್ರಿಭುಜ ಅಲ್ಲಿ ಏನಾಗಿದೆ, ಇದು ಎ ಆಗಿದೆ, ಇದು ಎ ಆಗಿದೆ, ಇದು ಎ ಆಗಿದೆ. ಕರೆಕ್ಟ್? ಆಮೇಲೆ ಅದರ ಸುತ್ತಳತೆ, ಇದರ ಸುತ್ತಳತೆ ಅಂದ್ರೆ ನಮಗೆ ಏನಾಗಿದೆ ಹೇಳ್ರಿ, ಎಸ್ ಇಸ್ ಈಕ್ವಲ್ ಟು ಇದ್ರದ್ದು ಸುತ್ತಳತೆ 180 ಅಂತ. ಕರೆಕ್ಟ್? 180 ಸುತ್ತಳತೆ ಆಲ್ರೆಡಿ ಅವ್ರು ಕೊಟ್ಟು ಬಿಟ್ರು. ನಾವು ಸುತ್ತಳತೆ ನಾವ ಕಂಡು ಹಿಡ್ಕೋತಿದ್ವಿ. ಸುತ್ತಳತೆ ಇಸ್ ಈಕ್ವಲ್ ಟು ಏನಾಗಿದೆ ನಮ್ದು, ಎಸ್ ಇಸ್ ಈಕ್ವಲ್ ಟು ನೋಡ್ರಿ, ಸುತ್ತಳತೆ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ನಾವು ಮಾಡ್ಬೇಕಿತ್ತು. ಬಟ್ ಅವರ ಸುತ್ತಳತೆ ಅಂದ್ರ ಎಸ್ ಇಸ್ ಈಕ್ವಲ್ ಟು ಏನಾಗಿದೆ ನಮಗ 180 ಅನ್ನ ಅವ್ರ ಕೊಟ್ಟಿದ್ದಾರೆ. ಕರೆಕ್ಟ್? ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಹೆರಾನ್ ಅನ್ನ ಸೂತ್ರವನ್ನ ಉಪಯೋಗಿಸಿ ಇದನ್ನ ಕಂಡು ಹಿಡಿಬೇಕು, ಅದರದ ವಿಸ್ತೀರ್ಣ ಎಷ್ಟಾಗತ್ತೆ ಅಂತ ಹೇಳಿ. ಸೊ ನಮಗ ಹೆರಾನ್ಸ್ ಸೂತ್ರ ಏನಾಗಿದೆ ನೋಡ್ರಿ, ಎಚ್ ಎಫ್ ಅಥವಾ ಹೆರಾನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಆಮೇಲೆ ಎಸ್ ಮೈನಸ್ ಸಿ ಅಂತ ಆಯ್ತು. ಕರೆಕ್ಟ್? ಸೊ ಇಲ್ಲಿ ನೋಡ್ರಿ ಎಸ್, ಹೌದಾ? ಇಲ್ಲಿ ನೋಡ್ರಿ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಇದ್ರ ಸುತ್ತಳತೆ ನಾವು ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಇಲ್ಲಿ ನೋಡ್ರಿ, ಸ್ವಲ್ಪ 3a ಡಿವೈಡೆಡ್ ಬೈ 2 ಅಂತ ಆಗತ್ತ. ಇದನ್ನ ಸುತ್ತಳತೆ ಅವ್ರು ಕೊಟ್ಟಿದಾರು. ಬಟ್ ಇಲ್ಲೇ ನೋಡೋಣಂತ, ಎಸ್ ಇಸ್ ಈಕ್ವಲ್ ಟು
ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಇದೆ. ಹೌದಾ? ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು ಇಲ್ಲಿ ಏನಾಗಿದೆ, ಎ ಪ್ಲಸ್ ಬಿ, ಬಿ ಅಂದ್ರೂ ಏನೈತಿ ನಮಗ, ಸಿ ಅಂದ್ರು ಏನೈತಿ. ಸೊ ಎ ಪ್ಲಸ್ ಎ ಡಿವೈಡೆಡ್ ಬೈ 2 ಅಂತ ಆಯ್ತು. ಸೊ ಎಸ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳ್ರಿ, 3a/2 ಆಯ್ತು. 3a/2 ಆಯ್ತು. ಅಲ್ಲಿ ಎ ಅನ್ನ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, 180 ಹಾಕಿ ನಾವು ಸಿಂಪ್ಲಿಫೈ ಮಾಡ್ತೇವೆ. ಸೊ ಎಸ್ ಇಸ್ ಈಕ್ವಲ್ ಟು ಈಗ ಏನಾಯ್ತು ಹೇಳ್ರಿ, 3a/2 ಕರೆಕ್ಟ್, 3a/2 ಮೈನಸ್ ಎ. ಹೌದಾ? 3a/2 ಮೈನಸ್ ಎ, ಯಾಕಂದ್ರ ಬಿ ಅಂದ್ರೂ ನಮಗ ಮೈನಸ್ ಏನ ಇದೆ. ನೆಕ್ಸ್ಟ್ 3a/2 ಮೈನಸ್ ಎ, 3a/2 ಮೈನಸ್ ಎ ಅಂತ ಇದೆ. ಸೊ ರೂಟ್ 3a/2 ಇಲ್ಲಿ ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಇಲ್ಲಿ ಎಷ್ಟಾಗತ್ ನೋಡ್ರಿ, 2. 3a ಮೈನಸ್ ಎ ಏನಾಗತ್ ನೋಡ್ರಿ, 2a ಆಗತ್ತ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ 2 ಅಲ್ಲ, a/2 ಆಗುತ್ತೆ. ಯಾಕಂದ್ರೆ 1 ಇಂಟು ಇಲ್ಲ ನಾನು 2 ಮಾಡ್ತೇನೆ. ಅವಾಗ 3a ಎಷ್ಟಾಗತ್ತೆ, a/2. ಇದು ಕೂಡ a/2. ನೆಕ್ಸ್ಟ್ ಇದು ಕೂಡ ನಮಗ a/2 ಆಗತ್ತ. ನೋಡ್ರಿ ಎಷ್ಟಾಗತ್ತೆ ಇದಂತ ಹೇಳಿ, ರೂಟ್ 3a⁴ ಆಗತ್ತಿದು. ಹೌದಾ? 3a⁴ ಡಿವೈಡೆಡ್ ಬೈ 2 2 4 4 2 8 8 2 16 ಆಯ್ತು. ಇದನ್ನ ಸ್ವಲ್ಪ ರಬ್ ಮಾಡಬಹುದು. ರೂಟ್ 3a⁴ ಡಿವೈಡೆಡ್ ಬೈ 16 ಅಂದಾಗ ಇಲ್ಲಿ ನೋಡ್ರಿ, ರೂಟ್ 3 ತೆಗಿಯಾಕ ನಮಗ್ ಬರುದಿಲ್ಲ. ಅದನ್ನ ನಾವ್ ಏನ್ ಮಾಡ್ತೀವಿ, ರೂಟ್ 3 ಹಂಗ ಇಡ್ತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈ a⁴ ಅನ್ನ ಹೊರಗ್ ತೆಗೀರಿ. ಇದ್ರದಂದ್ರ 4ದ ವರ್ಗಮೂಲ ಎಷ್ಟಾಗತ್ ನಮಗ, a² ಆಗತ್ತ. ಆಮೇಲೆ 16ರ ವರ್ಗಮೂಲ ಎಷ್ಟಾಗತ್ ನಮಗ, 4 ಆಗತ್ತ. ಕರೆಕ್ಟ್. ಈಗ ನೋಡ್ರಿ ಎಷ್ಟಾತಂತ ಹೇಳಿ, ಈಗ ನಾವ್ ಏನ್ ಮಾಡ್ಬೇಕಂದ್ರ ಎ ವ್ಯಾಲ್ಯೂ ಎಲ್ಲಿ ಐತಲ್ಲ ಅಲ್ಲಿ ಏನ್ ಹಾಕ್ಬೇಕು, ಈಗ 180 ಸೆಂಟಿಮೀಟರ್ ಅನ್ನ ಹಾಕ್ಬೇಕು. ಸೊ ರೂಟ್ a3 ಇಲ್ಲೇ 180 ಡಿವೈಡೆಡ್ ಬೈ 4 ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ರೂಟ್ 3 ಇದೆಷ್ಟಾಗತ್ ನೋಡ್ರಿ, 18 18 ಎಷ್ಟು ಹೇಳ್ರಿ, 324. ಇಲ್ಲೇ 324 ಆದ್ಮೇಲೆ ಇಲ್ಲಿ 2 0 ಇರ್ತೈತಿ ಇಲ್ಲಿ. ಹೌದಾ? 1 0 1 0 ಆಮೇಲೆ 4 ಇದೆ. ಸೊ ಇದು ಎಷ್ಟಾಗತ್ ನೋಡ್ರಿ, 4 1 4 8 32, ಇಲ್ಲೊಂದು 0 0. ಹೌದಾ? ಇದೆಷ್ಟಾಯ್ತಂದ್ರ ರೂಟ್ 3 ಇಂಟು 800 ಹೌದಾ? 100 ಸೆಂಟಿಮೀಟರ್ ಕ್ಯೂಬ್ ಆಗತ್ತ. ಯಾಕೆ ಹೇಳ್ರಿ ಅದು ಕ್ಯೂಬ್ ಅಂದ್ರ ತ್ರಿಭುಜದ 3 ಬಾಹುಗಳು ಇದ್ದಿದ್ದಕ್ಕೆ ಅದು ಕ್ಯೂಬ್ ಆಗತ್ತ. ಅಂದ್ರ ಟೋಟಲ್ ಆನ್ಸರ್ ಎಷ್ಟು ಬಂತ ಹೇಳ್ರಿ ನಮಗ, ರೂಟ್ 3 ಇಂಟು 8100 cm ಕ್ಯೂಬ್. ನೀವು ಇದನ್ನ ರೂಟ್ 3 ನ ಪಾಯಿಂಟ್ ಒಳಗೆ ತೆಗೆದು ನಾವು ಇಂಟು ಮಾಡಬಹುದು. ನೀವು ಇಷ್ಟ ಇಟ್ರು ಓಕೆ. ಕರೆಕ್ಟಾ? ಇದು ಯಾವ್ದು ಹೇಳ್ರಿ, ಅಭ್ಯಾಸ 8.1 ಒಂದನೇದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ 2ನೇ ಪ್ರಾಬ್ಲಮ್ ಏನಿದೆ, ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಗೋಡೆಗಳ ಬಾಹುಗಳ ಉದ್ದವು 122 ಮೀಟರ್, 22 ಮೀಟರ್, 120 ಮೀಟರ್ ಇವೆ. ಹೌದಾ? ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ 5,000ದಂತೆ ಆದಾಯ ಗಳಿಸುತ್ತದೆ. ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು 3 ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು? ಹೌದಾ? ಅಲ್ಲಿ ನೋಡ್ರಿ, ನೆಕ್ಸ್ಟ್ ನಿಮಗ ಚಿತ್ರ ಇದೆ ನೋಡ್ರಿ. ಅರ್ಥ ಆಯ್ತಾ? ಅವ್ರು ಏನ್ ಮಾಡಿದಾರಂತ ಒಂದ್ಸಲ ನಿಮಗ್ ಚಿತ್ರ ತೋರಿಸ್ತೇನೆ ನೋಡ್ರಿ. ಇಲ್ಲಿದೆ, ಆದ್ರೂ ನಾನು ಒಂದ್ಸಲ ಇಲ್ಲಿ ಹಾಕ್ತೇನೆ ನೋಡ್ರಿ. ಇದು ಮೇಲ್ ಸೇತುವೆ ಅಂದ್ರ ಈ ರೀತಿ ಇರ್ತೈತಿ ಗೊತ್ತಾ, ಸೇತುವೆ. ಅಲ್ಲಿ ಏನಾಗಿದೆ ಅಂದ್ರ ಒಂದಿಷ್ಟು ತ್ರಿಭುಜಾಕಾರಕ್ಕ ಅವ್ರು ಏನ್ ಮಾಡ್ಯಾರಂತ ಬಣ್ಣ ಬಳಿಯಕ ಅಥವಾ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಹಾಕ್ತಿರ್ತಾರ ನೋಡ್ರಿ. ಅದಕ್ಕೆ ಅವ್ರು ಏನ್ ಮಾಡಿದಾರಂತ ಇಲ್ಲಿ ಇಷ್ಟು ಜಾಗವನ್ನ ತಗೊಂಡಿದಾರು. ಹೌದಾ?
ಆ ಜಾಹೀರಾತು ಅಲ್ಲಿ ನೋಡ್ರಿ ಅದು ಏನೇನಿದೆ ಅಂದ್ರ ಇದು 122 ಮೀಟರ್ ಇದೆ, ಇದು ಏನಿದೆ 22 ಮೀಟರ್ ಇದೆ, ಇದು 120 ಮೀಟರ್ ಇದೆ. ಅರ್ಥ ಆಯ್ತಾ? ಅದು ಕ್ವಶನ್ ಏನಿದೆ ಅಂದ್ರೆ ಜಸ್ಟ್ ನಿಮಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ತೇನೆ ನಾನು. ಇದು ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಅಂತ ಆಯ್ತು. ಜಾಹೀರಾತು ವರ್ಷಕ್ಕೆ ಮೀಟರ್ ಸ್ಕ್ವೇರ್ಗೆ, ಇದು ಇಲ್ಲೇನು ಜಾಹೀರಾತು ಕಂಪನಿ ಐತಲ್ಲ ಮೀಟರ್ ಸ್ಕ್ವೇರ್ಗೆ ಎಷ್ಟಂತ ವರ್ಷಕ್ಕ ಎಷ್ಟಂತ 5,000ದಂತೆ, ಒಂದು ಮೀಟರ್ಗೆ 5,000 ಸ್ಕ್ವೇರ್ 5,000 ರೂಪಾಯಿದಂತೆ ಅದು ಆದಾಯ ಗಳಿಸ್ತತಿ. ಬಟ್ ಇದನ್ನ ಅವ್ರು ಏನ್ ಮಾಡಿದಾರು, ಬಾಡಿಗೆ ತಗೊಂಡಿದ್ದಾರೆ. ಅವ್ರಿಗೆ ಒಂದು ವರ್ಷಕ್ಕೆ 3 ತಿಂಗಳಿಗೆ ಅಥವಾ ಅಂದ್ರೆ ಏನಾಯ್ತು ಗೋಡೆಗಳನ್ನು ಒಂದನ್ನು 3 ತಿಂಗಳಿಗಾಗಿ, ಅಂದ್ರೆ ನಾವು ತಿಂಗಳ ಬಾಡಿಗೆ ಕೊಡೋದಿಲ್ಲ, 3 ತಿಂಗಳಿಗೊಮ್ಮೆ ನಿಮ್ಗ ರೆಂಟ್ ಕೊಡ್ತೇವೆ ಅಂತ ಹೇಳಿದಾರ ಅವ್ರು. ಸೊ ಅಲ್ಲಿಗೆ ಎಷ್ಟು ನಾವು ದುಡ್ಡನ್ನ ಕೊಡ್ಬೇಕು ಅಂತ ಅವರು ಕ್ವಶನ್ ಕೇಳಿದಾರೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗ ಕಂಟಿನ್ಯೂ ಮಾಡ್ತೇನೆ, ಯಾಕಂದ್ರೆ ಪ್ರಾಬ್ಲಮ್ ದೊಡ್ಡದಿದೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿವರೆಗೆ ಹೇಳಿದಂತ ಅಭ್ಯಾಸ ನಿಮ್ಗ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಹೆರಾನನ ಸೂತ್ರವನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.